ಓಂ ಶ್ರೀ ಕಾಮಾಕ್ಷಿ ದೇವಿಯೇ ನಮಃ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಜೇಸ್ ಮಂತ್ರಲೋಕದಲ್ಲಿ ವಿಶೇಷವಾಗಿ ಕಾಮಾಕ್ಷಿ ದೇವಿಯ ಒಂದು ಮಹತ್ವ, ಹಾಗೆಯೇ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಕಾಮಾಕ್ಷಿ ದೀಪವನ್ನು ಹಚ್ತೀವಿ. ಆ ದೀಪವನ್ನು ಹಚ್ಚಬೇಕಾದ್ರೆ ಯಾವ ಮಂತ್ರವನ್ನು ಹೇಳಬೇಕಂತ ತಿಳಿಸ್ಕೊಡ್ತೀವಿ. ಇನ್ನು ವಿಶೇಷವಾಗಿ ಯಾರೆಲ್ಲ ಮೊದಲನೆಯ ಬಾರಿಗೆ ಕಾಮಾಕ್ಷಿ ದೀಪವನ್ನು ಹಚ್ತಿದ್ರೆ, ಹಾಗೆಯೇ ಈಗಾಗಲೇ ಕಾಮಾಕ್ಷಿ ದೀಪ ನಿಮ್ಮನೇಲಿದ್ದರೆ ಅವರು ಕೂಡ ಖಂಡಿತವಾಗಿ ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು. ಆದರೆ ಅದು ಯಾವ ವಿಷಯ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇವತ್ತಿನ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸಿ. ಇನ್ನು ಈ ಒಂದು ಮಾಹಿತಿ ನಿಮಗೆ ಇನ್ನೂ ಕೂಡ ಇಷ್ಟ ಆಯಿತು ಅಂದರೆ ನಿಮ್ಮ ಮನೆಯವರಿಗೂ ಹಾಗೆ ಸ್ನೇಹಿತರಿಗೂ ಕೂಡ ನೀವು ಶೇರ್ ಮಾಡಿ. ಮೊದಲನೇದಾಗಿ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾದ್ರೆ ಯಾವ ಒಂದು ವಿಷಯಗಳನ್ನ ನಾವು ಗಮನದಲ್ಲಿಟ್ಕೋಬೇಕಂತ ಹೇಳಿದ್ರೆ, ಮೊದಲನೇ ಬಾರಿ ನೀವೇನಾದರೂ ಕಾಮಾಕ್ಷಿ ಅಮ್ಮ ದೀಪವನ್ನು ತರ್ತಿದ್ರೆ ಅಂಗಡಿಯಿಂದ ತಂದ ತಕ್ಷಣವೇ ಅದನ್ನ ಶುದ್ಧವಾದ ನೀರಿನಿಂದ ನೀವು ತೊಳಿಬೇಕು. ಹಾಗೆಯೇ ಕಾಮಾಕ್ಷಿ ದೀಪವನ್ನು ನೀವು ಮೃದುವಾದ ಬಟ್ಟೆಯಲ್ಲಿ ಒರೆಸಿ ವಿಶೇಷವಾಗಿ ಅರಿಶಿಣ ಕುಂಕುಮದಿಂದ ನೀವು ಅಮ್ಮನವರ ದೀಪವನ್ನು ಅಲಂಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಾಮಾಕ್ಷಿ ದೀಪವನ್ನು ಬರೀ ನೆಲದ ಮೇಲೆ ಅಥವಾ ದೇವರ ಕೋಣೆಯಲ್ಲಿ ಇಡಬಾರ್ದು. ನೀವು ಕಾಮಾಕ್ಷಿ ದೀಪವನ್ನು ಒಂದು ಸಣ್ಣದಾದ ತಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಹಾಗೆ ವಿಧವಾದಂತಹ ಹೂವುಗಳಿಂದ ನೀವು ಅಲಂಕಾರ ಮಾಡಬೇಕು. ಇನ್ನು ಅಷ್ಟದಳ ರಂಗೋಲಿಯನ್ನು ಹಾಕಿ ಈಗಾಗಲೇ ತಿಳಿಸಿದಾಗೆ ತಟ್ಟೆಯನ್ನಿಟ್ಟು ತಟ್ಟೆ ಮೇಲೆ ಅರಿಶಿಣ ಕುಂಕುಮ ಹಚ್ಚಿ ಆಮೇಲೆ ಕಾಮಾಕ್ಷಿ ದೀಪವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಈಗ ದೀಪವನ್ನು ಅರಿಶಿಣ ಕುಂಕುಮ ಹೂವನ್ನ ಇಟ್ಟು ನೀವು ಎಳ್ಳೆಣ್ಣೆ ಆದರೆ ಎಳ್ಳೆಣ್ಣೆ ಹಾಕೊಳ್ಳಿ. ಹಾಗೆ ವಿಶೇಷವಾಗಿ ಪ್ರತಿ ಮಂಗಳವಾರ ಶುಕ್ರವಾರ ಸಾಧ್ಯವಾದರೆ ತುಪ್ಪದಿಂದ ದೀಪವನ್ನು ಹಚ್ಚಿ. ಅಂದರೆ ಕಾಮಾಕ್ಷಿ ದೀಪವನ್ನು ಮಾತ್ರ ತುಪ್ಪದಿಂದ ನೀವು ಹಚ್ಚಬೇಕು. ಇನ್ನು ನಿಮ್ಮ ಶಕ್ತಿ ಅನುಸಾರ ನೀವು ಹಚ್ಚಬೇಕು. ಮನೆ ದೇವರ ಕೋಣೆಯಲ್ಲಿರುವಂಥ ಪ್ರತಿಯೊಂದು ದೀಪವನ್ನು ಕೂಡ ನೀವು ತುಪ್ಪದಿಂದ ಮಂಗಳವಾರ ಶುಕ್ರವಾರದಂದು ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ದೀಪಕ್ಕೆ 2 ಜೋಡಿ ಬತ್ತಿಯನ್ನು ಹಾಕಬೇಕು. ಕಾಮಾಕ್ಷಿ ದೀಪಕ್ಕೆ ಆದಷ್ಟು ನೀವು ಸಣ್ಣದಾದ ಬತ್ತಿಯನ್ನು ನೀವು ಹಚ್ಚಿ. ಯಾಕಂದರೆ ಕೆಲವೊಬ್ಬರು ಮನೆಯಲ್ಲಿ ಕಾಮಾಕ್ಷಿ ದೀಪ ಕಪ್ಪು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದೀಪವನ್ನು ಹಚ್ಚಬೇಕಾದ್ರೆ ನಿಧಾನವಾಗಿ ಮಂದ ರೀತಿಯಲ್ಲಿ ನೀವು ಅದನ್ನ ದೀಪವನ್ನು ಹಚ್ಚಬೇಕು. ಹಾಗೆ ಯಾವುದೇ ಕಾರಣಕ್ಕೂ ದೀಪವನ್ನು ನಾವು ಒಂದು ಮ್ಯಾಚ್ ಬಾಕ್ಸ್ ಡೈರೆಕ್ಟಾಗಿ ಹಚ್ಚಬಾರ್ದು. ಕಾಮಾಕ್ಷಿ ದೀಪವನ್ನು ಬತ್ತಿಯಿಂದ ಅಥವಾ ತುಳಸಿ ಕಡ್ಡಿಯಿಂದ ಹಚ್ಬೋದು. ಇನ್ನು ವಿಶೇಷವಾಗಿ ಊದ್ಬತ್ತಿ ಇರುತ್ತೆ, ಊದ್ಬತ್ತಿಯಿಂದ ಕೂಡ ನೀವು ದೀಪವನ್ನು ಹಚ್ಬೋದು. ಕಾಮಾಕ್ಷಿ ದೀಪವನ್ನು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ದಯವಿಟ್ಟು ಅದನ್ನು ತೆಗಿಬೇಡಿ ಅಥವಾ ಅದನ್ನ ತೊಳೆದು ಒರೆಸಿಡಬೇಡಿ. 2 ದಿನ ಮುಂಚೆನೇ ನೀವು ಈ ಕಾಮಾಕ್ಷಿ ದೀಪವನ್ನು ಅಥವಾ ನಿಮ್ಮ ಮನೆಯಲ್ಲಿರೋ ದೇವರ ಕೋಣೆಯಿರುವಂತಹ ಯಾವುದೇ ದೇವರ ಸಾಮಾನುಗಳನ್ನಷ್ಟೇ ಮಂಗಳವಾರ ಶುಕ್ರವಾರದಂದು ಖಂಡಿತವಾಗಿ ಅದನ್ನು ನೀವು ತೆಗಿಲೇಬಾರ್ದು. ಹಾಗೆಯೇ ಸಾಧ್ಯವಾದಷ್ಟು ನೀವು ಕಾಮಾಕ್ಷಿ ದೀಪವನ್ನು ಪ್ರತಿದಿನ ಹಚ್ಚಿ ಗೋಧೂಳಿ ಲಗ್ನದಲ್ಲಿ ನೀವು ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಸಮಯ ಇದ್ದರೆ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ಹಚ್ಚಿ. ಈಗ ಕಾಮಾಕ್ಷಿ ದೀಪವನ್ನು ಹಚ್ಚಿದ್ರೆ ನಮಗೇನು ಲಾಭ ಅಂತ ಕೇಳೋದಾದರೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ವಿಶೇಷವಾಗಿ ಕೆಟ್ಟ ಕಣ್ಣುಗಳಿಂದ ಕಾಮಾಕ್ಷಿ ಅಮ್ಮನವರು ನಿಮ್ಮನ್ನು ಕಾಪಾಡ್ತಾರೆ. ಹಾಗೆಯೇ ಯಾರ ಮನೆಯಲ್ಲಿ ಕಾಮಾಕ್ಷಿ ದೀಪವು ಸದಾ ಬೆಳಗ್ತಿರುತ್ತೋ ಅವರ ಜೀವನ ಕೂಡ ಬೆಳಗುತ್ತೆ. ಹಾಗೆ ಯಾವುದೇ ಒಂದು ಸಾಲದ ಸಮಸ್ಯೆಯಲ್ಲಿದ್ದರೆ ಸಾಲದಿಂದ ಮುಕ್ತರಾಗ್ತೀರ. ಪ್ರತಿಯೊಬ್ಬ ಮನುಷ್ಯನಿಗೂ ಏನು ಬೇಕು? ಆರೋಗ್ಯ ಬೇಕು. ಖಂಡಿತವಾಗಿ ಕಾಮಾಕ್ಷಿ ದೀಪವನ್ನು ಯಾರು ನೀವು ಶ್ರದ್ಧೆ ಭಕ್ತಿಯಿಂದ ಇವಾಗ ಹೇಳಿಕೊಡುವಂಥ ಮಂತ್ರದಿಂದ ನೀವು ದೀಪವನ್ನು ಆರಾಧಿಸ್ತಿರೋ ಅವರ ಮನೆಯಲ್ಲಿ ಆರೋಗ್ಯ, ಆಯುಷು ಖಂಡಿತವಾಗಿಯೂ ನೆಲೆಸುತ್ತೆ. ಈಗ ಮೊದಲನೇದಾಗಿ ಕಾಮಾಕ್ಷಿ ದೀಪವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಹಚ್ಬೋದು. ಹಾಗೆಯೇ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಹಚ್ಬೋದು. ಈಗ ಬೆಳಗ್ಗೆ ಸಮಯದಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾದ್ರೆ ಈ ಒಂದು ಮಂತ್ರ ಹೇಳಿ. ಇನ್ನು ವಿಶೇಷವಾಗಿ ಯಾರ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚುವ ಪದ್ಧತಿ ಇಲ್ಲವೋ ಅವರು ಕೂಡ ಏನು ನೀವು ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ನೀವು ದೇವರ ಕೋಣೆಯಲ್ಲಿ ಹಚ್ಚುವಂಥ ಸಾಮಾನ್ಯ ದೀಪವನ್ನು ಹಚ್ಚಬೇಕಾದ್ರೂ ಕೂಡ ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡ್ಬೋದು. ಮಂತ್ರ ಹೀಗಿದೆ ಅಂದರೆ, ದೀಪ ಜ್ಯೋತಿಯು ಸಕಲ ದಾರಿದ್ರ್ಯಗಳನ್ನು ನೀಗಿಸುವಂಥದ್ದು, ಹಾಗೆಯೇ ಮಂಗಳವನ್ನು ನಮಗೆ ನೀಡುವಂಥ ಕೋರ್ಕೊಂಡು ಈ ಮಂತ್ರವನ್ನು ಹೇಳಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಅಂದರೆ ಶುಭವನ್ನು ಉಂಟು ಮಾಡುವ, ಕಲ್ಯಾಣಪ್ರದವಾದ ಆರೋಗ್ಯ ಮತ್ತು ಐಶ್ವರ್ಯ ನೀಡುವ, ಹಾಗೆಯೇ ಶತ್ರು ಬುದ್ಧಿ ಅಂದರೆ ಕೆಟ್ಟ ಆಲೋಚನೆಗಳನ್ನು ನಾಶ ಮಾಡುವ ದೀಪ ಜ್ಯೋತಿಗೆ ನನ್ನ ನಮಸ್ಕಾರಗಳು ಅನ್ನುವುದೇ ಈ ಒಂದು ಮಂತ್ರದ ಸಂದೇಶ.
ಈಗ ಸಂಜೆಯ ಸಮಯದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಯಾರು ಕಾಮಾಕ್ಷಿ ದೀಪವನ್ನು ಹಚ್ತಿರೋ ಅಥವಾ ಸಾಮಾನ್ಯವಾಗಿ ಪ್ರತಿಯೊಬ್ಬರ ನಾವು ಹಿಂದೂಗಳಾಗಿರೋದ್ರಿಂದ ಪ್ರತಿಯೊಬ್ಬರು ಗೃಹಿಣಿಯರು ಕೂಡ ಮನೆಯಲ್ಲಿ ನಾವು ಹೆಣ್ಮಕ್ಳು ಸಂಜೆ ಸಮಯದಲ್ಲೂ ಕೂಡ ನಾವು ದೀಪವನ್ನು ಹಚ್ತೀವಿ. ಆ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳಿ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಅಂದರೆ ದೀಪದ ಜ್ಯೋತಿಯೇ ಸಾಕ್ಷಾತ್ ಪರಬ್ರಹ್ಮ, ಹಾಗೆಯೇ ಜನಾರ್ದನ ಸ್ವರೂಪಿ. ಈ ದೀಪವು ನನ್ನ ಪಾಪಗಳನ್ನು ಪರಿಹರಿಸಲಿ. ಅಂತಹ ಸಂಧ್ಯಾ ದೀಪಕ್ಕೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಸ್ನೇಹಿತರೆ, ನೋಡಿದ್ರಲ್ವಾ, ಪ್ರತಿಯೊಬ್ಬರು ಕೂಡ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀವಿ ಜೀವನದಲ್ಲಿ. ಅದೆಲ್ಲ ಕೂಡ ಸಕಲ ಇಷ್ಟಾರ್ಥಗಳು ಈಡೇರಬೇಕಾದ್ರೆ ಮೊದಲನೇದಾಗಿ ನಾವು ಭಗವಂತನಿಗೆ ನಾವು ನಮ್ಮ ಭಕ್ತಿ ಪೂರ್ವಕವಾದ ನಮನಗಳಿರಬೇಕು. ಹಾಗೆ ಅವರಿಗೆ ನಾವು ತಲೆಬಾಗಬೇಕು. ಹಾಗಾಗ್ಲೇ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಕ್ಸಸ್ ಅಂತ ಕಾಣೋದು. ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಏನು ಬೇಕು, ನಮಗೆ ಅಷ್ಟ ಐಶ್ವರ್ಯ ಸಂಪತ್ತು, ಹಣಕ್ಕಿಂತ ಹೆಚ್ಚಾಗಿ ಆರೋಗ್ಯ ಬೇಕು, ಸತಿಪತಿಗಳ ಒಂದು ಬಾಂಧವ್ಯ ಚೆನ್ನಾಗಿರಬೇಕು, ಹಾಗೆಯೇ ಮಕ್ಕಳು ಕೂಡ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿ ಬೆಳೆದು ಸರಿ ದಾರಿಯಲ್ಲಿ ನಡಿಬೇಕು. ಅದೆಲ್ಲ ಸಾಧ್ಯವಾಗೋದು ಭಗವಂತನ ಒಂದು ಕೃಪೆ ಇದ್ದಾಗ ಅಷ್ಟೇ ಸಾಧ್ಯ. ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಕೂಡ ಕಾಮಾಕ್ಷಿ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಹಾಗೆ ನಿಮ್ಮ ಕುಟುಂಬವರ ಮೇಲೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.